ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಸ್ಫೋಟಕ ಸ್ಟೋರಿ. ಸ್ವಲ್ಪ ಯಾಮಾರಿದ್ರೆ ಆಗ್ತಾ ಇತ್ತು ಹೈ ಪ್ರೊಫೈಲ್ ಮರ್ಡರ್. ಮಲೆನಾಡಿನಲ್ಲಿ ಅಶಾಂತಿ ಮೂಡಿಸಲು ಪ್ರೀ ಪ್ಲಾನ್ ಮಾಡಲಾಗಿತ್ತು. ಶಾಸಕನ ಪುತ್ರನ ಕೊಲೆಗೆ ನಡೆದಿತ್ತು ಬಿಗ್ ಸ್ಕೆಚ್. ಕಾಂಗ್ರೆಸ್ ಶಾಸಕನ ಪುತ್ರನ ಹತ್ಯೆಗೆ ಸುಪಾರಿಯನ್ನ ನೀಡಿದ್ರು ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಹತ್ಯೆಗೆ ಸಂಚು ಹೂಡಲಾಗಿತ್ತು. ಡಿಚ್ಚಿ ಮುಬಾರಕ್ ಎಂಬಾತನಿಂದ ನಟೋರಿಯಸ್ ಸ್ಕೆಚ್ ಹಾಕಲಾಗಿತ್ತು. ಜೈಲಿನಲ್ಲಿರುವ ಆರೋಪಿ ಡಿಚ್ಚಿ ಮುಬಾರಕ್ನಿಂದ ಸುಪಾರಿ. ಭದ್ರಾವತಿ ಗಾಂಧಿ ಸರ್ಕಲ್ ನಲ್ಲಿ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಹತ್ಯೆಗೆ ಚಾಕು ಖರೀದಿಸಿದ್ದ ಆರೋಪಿ ಮುಬಾರಕ್. ಕೃತ್ಯಕ್ಕೆ ಕಾರು, 4 ಕಳುಹಿಸಿದ್ದ ಡಿಚ್ಚಿ ಮುಬಾರಕ್. ಈ ಬಗ್ಗೆ ಗುತ್ತಿಗೆದಾರ ಸುನಿಲ್ ಬಳಿ ಹೇಳ್ತಾ ಇದ್ದಂತೆ ಮುಬಾರಕ್ ವಿಚಾರವನ್ನ ಪೊಲೀಸರಿಗೆ ಸುನಿಲ್ ತಿಳಿಸಿದ್ದ. ಆಗಸ್ಟ್ 19ರಂದು ಭದ್ರಾವತಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಭದ್ರಾವತಿ ಹಳೇನಗರ ಠಾಣೆಯ ಪೊಲೀಸರು FIR ಅನ್ನ ದಾಖಲು ಮಾಡಿದ್ರು. ಡಿಚ್ಚಿ ಮುಬಾರಕ್ನಿಂದ ಹತ್ಯೆ ಸುಪಾರಿ ಪಡೆದಿದ್ದ ಟಿಪ್ಪು ಮತ್ತು ಇತರೆ 4 ವಿರುದ್ಧ ಹಳೇನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಟಿಪ್ಪುನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಹತ್ಯೆಗೆ ಸುಪಾರಿ ನೀಡಿದ್ದಕ್ಕೆ ಅಂತ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಹತ್ಯೆಗೆ ಸುಪಾರಿ ನೀಡೋಕೆ ಏನು ಕಾರಣ? ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಸಕ ಸಂಗಮೇಶ್ ನಿವಾಸಕ್ಕೆ ಭದ್ರತೆಯನ್ನ ನೀಡಲಾಗಿದೆ. ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ಗೂ ಪೊಲೀಸರು ಬಹಳಷ್ಟು ಭದ್ರತೆಯನ್ನ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಲೆನಾಡಿನಲ್ಲಿ ಅಶಾಂತಿ ಮೂಡಿಸೋದಕ್ಕೆ ಪ್ರೀ ಪ್ಲಾನ್ ನಡೆದಿತ್ತು. ಶಾಸಕರೋರ್ವರ ಪುತ್ರನ ಕೊಲೆಗೆ ಬಿಗ್ ಸ್ಕೆಚ್ ಹಾಕಲಾಗಿತ್ತು. ಭದ್ರಾವತಿ ಕಾಂಗ್ರೆಸ್ ಶಾಸಕರಿದ್ದಾರಲ್ಲ ಸಂಗಮೇಶ್ ಅವರ ಪುತ್ರ ಬಸವೇಶ್ನನ್ನ ಕೊಲೆ ಮಾಡುವುದಕ್ಕೆ ಒಬ್ಬ ನಟೋರಿಯಸ್ ರೌಡಿ ಡಿಚ್ಚಿ ಮುಬಾರಕ್ ಸ್ಕೆಚ್ ಹಾಕಿದ್ದ. ಜೈಲಿನಲ್ಲಿದ್ದಾನೆ ಈಗ ಡಿಚ್ಚಿ ಮುಬಾರಕ್. ಆದ್ರೂ ಕೂಡ ಬಸವೇಶ್ನನ್ನ ಕೊಲ್ಲೋದಕ್ಕೆ ಸುಪಾರಿಯನ್ನ ನೀಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಭದ್ರಾವತಿ ಗಾಂಧಿ ಸರ್ಕಲ್ ನಲ್ಲೇ ಕೊಲೆ ಮಾಡಬೇಕು ಅಂತ ಹೇಳಿದ್ನಂತೆ. ಹತ್ಯೆಗೆ ಚಾಕು ಖರೀದಿ ಮಾಡಲಾಗಿತ್ತು. ಕೃತ್ಯಕ್ಕೆ ಕಾರು, 4 ಕಳುಹಿಸಿ ಕೊಟ್ಟಿದ್ದ ಈ ಡಿಚ್ಚಿ ಮುಬಾರಕ್. ಈ ಬಗ್ಗೆ ಗುತ್ತಿಗೆದಾರ ಸುನಿಲ್ ಎಂಬಾತರ ಬಳಿ ಈತ ಹೇಳ್ಕೊಂಡಿದ್ದ. ಮುಬಾರಕ್ ಏನ್ ಹೇಳಿದ್ದಲ್ಲ ಆ ವಿಚಾರವನ್ನ ನೇರವಾಗಿ ಸುನಿಲ್ ಪೊಲೀಸರಿಗೆ ತಿಳಿಸ್ತಾರೆ. ಆಗಸ್ಟ್ 19ಕ್ಕೆ ಭದ್ರಾವತಿ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಭದ್ರಾವತಿ ಹಳೇನಗರ ಠಾಣೆಯ ಪೊಲೀಸರು ಅಲರ್ಟ್ ಆಗ್ತಾರೆ. FIR ದಾಖಲು ಮಾಡ್ಕೊಳ್ತಾರೆ. ಡಿಚ್ಚಿ ಮುಬಾರಕ್ ನಿಂದ ಹತ್ಯೆ ಪಡೆದಿದ್ದ ಟಿಪ್ಪು ಅಂದ್ರೆ ಹತ್ಯೆ ಸುಪಾರಿಯನ್ನ ಪಡ್ಕೊಂಡಿದ್ದ ಈತ. ಟಿಪ್ಪು ಮತ್ತು ಇತರೆ 4 ವಿರುದ್ಧ ಹಳೇನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಟಿಪ್ಪುನನ್ನ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಿ, ಇದೆಲ್ಲದರ ಬಗ್ಗೆಯೂ ಕೂಡ ಬಾಯಿ ಬಿಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.